A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವೈಷ್ಣವಿ ನಶಾಮುಕ್ತ ಕೇಂದ್ರದಲ್ಲಿದ್ದ ವ್ಯಕ್ತಿ ಹುಚ್ಚಪ್ಪ ಡೋನೂರ್ ಎಂಬಾತ ಸಾವನ್ನಪ್ಪಿದ್ದಾನೆ. ಹುಚ್ಚಪ್ಪ ಡೋನೂರ್ ಮನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ರು. ಮೃತಪಟ್ಟ ಹುಚ್ಚಪ್ಪ ತಾಯಿ ಹಾಗೂ ಪತ್ನಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತಹ ಭವಾನಿ ಪಾಟೀಲ್ ಅವರು ಸಾಂತ್ವನವನ್ನ ಹೇಳಿದ್ರು. ಅಷ್ಟೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೃತಪಟ್ಟ ಕುಟುಂಬಕ್ಕೆ 8,25,000 ರೂಪಾಯಿ ಪರಿಹಾರವನ್ನು ನೀಡಿದ ಭರವಸೆಯನ್ನು ನೀಡಿದ್ರು. ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಮೃತ ಕುಟುಂಬಕ್ಕೆ ಒದಗಿಸಬೇಕು ಎಂದು ಪ್ರಗತಿಪರ ಸಂಘಟನೆಗಳಿಂದ ಅಶೋಕ್ ಶಿಲ್ಪಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ಸಿಂಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನಿಖೆಯಾಗಿ ಚಾರ್ಜ್ ಶೀಟ್ ತಯಾರು ಆದ ಬಳಿಕ ಜಿಲ್ಲಾ ತನಿಖಾ ವರ್ಗಾವಣೆಯಾಗುತ್ತದೆ. ಪೊಲೀಸ್ ಸಿಬ್ಬಂದಿ ಎಂಪಿ ಪತ್ತಾರ್ ಅವರು ತಿಳಿಸಿದರು. ವರದಿಗಾರರು ವಸೀಂ ಗೋಗಿ, A9 ನ್ಯೂಸ್, ವಿಜಯಪುರ. ನಮ್ಮ ಅಳಿಯನಾಗಿರ್ತಕ್ಕಂಥ ಹುಚ್ಚಪ್ಪ ಡೋನೂರ್ ಅವರ ಅಕಾಲಿಕ ನಿಧನದಿಂದ ನಾವೆಲ್ಲರೂ ದುಃಖತಪ್ತಾಗಿದ್ದೀವಿ. ಕುಡಿತದ ಚಟಕ್ಕೆ ಒಳಗಾಗಿದ್ದಾನೆ ಅಂತಕ್ಕಂಥ ಕೇವಲ ಒಂದೇ ಒಂದು ಇದಕ್ಕೆ ಅವನನ್ನು ಸರಿಪಡಿಸಬೇಕು, ಅವನನ್ನು ಸರಿ ದಾರಿಗೆ ತರಬೇಕು ಅಂತ ಹೇಳಿ ಅವ್ರ ತಾಯಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೆ, ಆದರೆ ಅದೇ ಆಸ್ಪತ್ರೆಯವರು ಯಮನಾಗಿ ಅವನ ಮೇಲೆ ಒಬ್ಬ ಮನುಷ್ಯನ ರೀತಿಯಲ್ಲಿ ಮಾಡಿದ ಒಂದು ನಾಯಿಯ ರೀತಿಯಲ್ಲಿ ಅವರು ಪ್ರಾಣಿ ಪಕ್ಷಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವನನ್ನು ಹಲ್ಲೆ ಮಾಡಿ ಕೊಂದಿದ್ದಾರೆ ನಿಜವಾಗ್ಲೂ ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ದುಃಖ ಅನ್ನಿಸ್ತದೆ. ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ಉದ್ದೇಶದಿಂದ ನಿನ್ನೆಯಿಂದ ಹಗಲಿರುಳು ಅವರ ಜೊತೆಯಾಗಿ ನಿಂತು, ಕುಟುಂಬದ ಜೊತೆಗೆ ನಿಂತು, ನೊಂದವರ ಜೊತೆಗೆ ನಿಂತು ಇವತ್ತು ತಾವೆಲ್ಲರೂ ತಾವೆಲ್ಲರೂ ಸಹಕರಿಸಿದ್ದೀರಿ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸತ್ಯಾಸತ್ಯತೆಯನ್ನು ಹೊರತರಬೇಕು ಅಂತೇಳಿ ಅವರು ಸಹ ಒಂದು ಸಹಕಾರವನ್ನು ನೀಡಿದ್ದಾರೆ ಕುಟುಂಬದ ಜೊತೆಗೆ. ಏನು ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ಹೇಳಿಸ್ತೀವಿ. ಆದರೆ ಆ ಕುಟುಂಬಕ್ಕೆ ಅವನನ್ನು ಮರಳಿ ತರ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ಆದರೆ ಆ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯವನ್ನು ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ದುಃಖದಲ್ಲಿ ಇಡೀ ಸಮಾಜದ ದುಃಖದಲ್ಲಿ ಇದೆ ಅಂತ ಹೇಳಲಿಕ್ಕೆ ತುಂಬಾ ನೋವಾಗ್ತದೆ. ದೇವರು ಆ ಕುಟುಂಬಕ್ಕೆ ಸಹಿಸಿಕೊಳ್ಳುವಂಥ ಶಕ್ತಿ ನೀಡಲಿ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವೆಲ್ಲರೂ ನಿಂತು ಒಟ್ಟಿಗೆ ಎಲ್ಲ ಸಂಘಟನೆಯವರು ನಿಂತು ನಿಮಗೆ ಒಂದು ನ್ಯಾಯ ಕೊಡ್ತಕ್ಕಂಥ, ಅವನಂತರೂ ಮಾಡಿ ತರಲಿಕ್ಕಾಗಿಲ್ಲ, ಆದರೆ ಒಂದು ಕುಟುಂಬಕ್ಕೆ ನ್ಯಾಯ ಸಲ್ಲಿಸುವ ರೀತಿಯಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅದು ಹೋರಾಟ ಮಾಡ್ತೀವಿ ಅನ್ನೋದಕ್ಕಿಂತ ಅವರೇ ಎಲ್ಲರೂ ಅಧಿಕಾರಿಗಳು ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ. ಅವನಿಗೆ ಬರ್ತಕ್ಕಂಥದ್ದು, ಮಗನಿಗೆ ಬರ್ತಕ್ಕಂಥ ನೌಕರಿ ಆಗಲಿ ಅಥವಾ ಅವನ ವಿಧವೆ ಹೆಂಡತಿಗೆ ಬರ್ತಕ್ಕಂಥ ಒಂದು ಪೆನ್ಷನ್ ಆಗಲಿ ಅಥವಾ ಅವರಿಗೆ ಇಲ್ಲಿ ಲಭ್ಯವಿದ್ದರೆ ಅವರಿಗೆ ಒಂದು ಜಮೀನನ್ನು ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲದರಲ್ಲಿಯೂ ನಾವು ನಿಮ್ಮದೇನು ಹಿಂಗೆ ಇರ್ತೇವೆ. ಎಲ್ಲ ಸಂಘಟನೆಯವರು ನೀವು ಯಾವುದಕ್ಕೂ ಎದೆ ಹೊಡಿಬೇಡ್ರಿ, ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿರ್ತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವನ ಕುಟುಂಬಕ್ಕೆ ಏನು ಸಹಾಯ ಆಗ್ತದೆ ಅದನ್ನೆಲ್ಲ ತಾವುಗಳು ಮಾಡಬೇಕು. ಕೆಲವೊಂದು ಯಾವುದಾದರೂ ಒಂದು ಸರಳೀಕರಣ ಇದ್ದರೆ ಅದನ್ನು ಸಹ ಮಾಡಿ. ಸರಳೀಕರಣ ಅಂತಂದರೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಏನು ರಿಲ್ಯಾಕ್ಸೇಷನ್ ಮಾಡಬೇಕಾಗಿತ್ತು, ಯಾವುದೇ ಒಂದು ಸರ್ಟಿಫಿಕೇಟ್ ಇರದೇ ಹೋದರೂ ಸಹಿತ ಅಂಥವನ್ನು ಉಂಟು ಮಾಡಿ ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಒದಗಿಸಬೇಕೆಂದು ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ಬಂದಿರತಕ್ಕಂಥ ಪೊಲೀಸರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಕೇಸು ಅತ್ಯಂತ ಸಾವನ್ನಪ್ಪಿದಂಥ ವ್ಯಕ್ತಿಯ ಕುಟುಂಬದಲ್ಲಿ ಮೊದಲಿಗೆ ಪ್ರಾಶಸ್ತ್ಯ ಆತನ ಹೆಂಡತಿ, ನಂತರ ಆತನ ಮಕ್ಕಳು, ಅವರು ಯಾರೂ ಇದ್ದಲ್ಲಿ ಆತನ ತಮ್ಮ, ಅಕ್ಕ ಮತ್ತು ತಾಯಿ, ತಂದೆ ಇವರೆಲ್ಲರಿಗೆ ಈ ಸೌಲಭ್ಯ ಒದಗಿಸಲು ಇಲಾಖೆಯಿಂದ ಏನಿದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಶ್ರೀ ಹುಚ್ಚಪ್ಪನವರ ಧರ್ಮಪತ್ನಿಗೆ ತಾವೆಲ್ಲರೂ ನಮ್ಮ ಇಡೀ ಸಮಾಜದ ಎಲ್ಲ ಹಿರಿಯರು ಕೂಡಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಯಾರಿಗಾದರೂ ಒಬ್ಬರಿಗೆ ನೌಕರಿ ಕೊಡುವಂಥ ವ್ಯವಸ್ಥೆ ತಾವು ಅಫಿಡವಿಟ್ ಸಲ್ಲಿಸಿದಲ್ಲಿ ಅವರಿಗೆ ನಮ್ಮ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈಗ ಪ್ರಾರಂಭದಲ್ಲಿ ತುರ್ತಾಗಿ ಕುಟುಂಬಕ್ಕೆ 8,25,000 ರೂಪಾಯಿ ಪರಿಹಾರ ಧನವನ್ನು ನಾವು ಇಲಾಖೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡುತ್ತಾರೆ. ಅದರಲ್ಲಿ ಪ್ರಾರಂಭ ಈಗ FIR ಆಧಾರದ ಮೇಲೆ
4,12,500 ರೂಪಾಯಿಯನ್ನು ಬಹುಶಃ ಮಂಗಳವಾರ ಬುಧವಾರ 2 ದಿವಸದ ಒಳಗಾಗಿ ಮೊನ್ನೆ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಫೋನಿನ ಸಂದೇಶದಲ್ಲಿ ತಿಳಿಸಿದಂತೆ ಮತ್ತು ಹಿರಿಯರಿಗೂ ಫೋನ್ ಮಾಡಿ ಅವರು ತಿಳಿಸಿದ್ದಾರೆ. ಆ ರೀತಿ ನಾವು ಅತಿ ಬೇಗ ಈ ಕಾರ್ಯದಲ್ಲಿ ನಾವು ತೊಡಗಿಕೊಂಡು ತಮಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ ಏನು ಮಾಡಬೇಕಾಗಿದೆ ಅವೆಲ್ಲವನ್ನು ಈ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸುವ ಕಾರ್ಯದಲ್ಲಿ ನಾವು ತೊಡಗ್ತೀವಿ ಅಂತ ಹೇಳುವ ಸಂದರ್ಭದಲ್ಲಿ ಅವೆಲ್ಲರೂ ಸಂತ್ರಸ್ತ ಕುಟುಂಬಕ್ಕೆ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸ ಎಲ್ಲ ಹಿರಿಯರು ಮತ್ತು ಎಲ್ಲ ಸಮಾಜದವರು ಮಾಡಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿ ನಾನು ಎರಡು ಮಾತನಾಡ್ತೀನಿ. ಜೈ ಆಫೀಸ್ ಇಲ್ಲೇ ಐತಿ. ಸರ್ ಇದು ಎಕ್ಸ್ಪ್ರೆಸ್ ಅಪಾರ್ಟ್ಮೆಂಟ್ ಇದು ಅದೇ ಸರ್ ಈಗ ನಾನು ಕೊಟ್ಟಿವಲ್ಲ ಈಗ ನಾವೆಲ್ಲ ಹಾಕ್ತೀವಿ. ಇನ್ನು ಹೆಚ್ಚಿಗೆ ಏನು ಬೇಕಾದ್ರೆ ಇಲ್ಲ ಪೊಲೀಸ್ ಸ್ಟೇಷನ್ದಾಗೆ ಸಿಗ್ತೀವಿ. ಹೌದು ಕನಕತ್ತಿನ ಈಗ ಅಶೋಕ್ ಮತ್ತೆ ಬಿಟ್ಟಾನೆ ಈಗ ಆರಾಮ ನಾನೇ ಹೋಗ್ತಾನಲ್ಲ ಒಂದಿನ ಯಾರ್ಯಾರು ಹೇಳೋದು ಸಮಾಧಾನ ಕಡೆದ ಒಂದು